ತಮಗೆಲ್ಲರಿಗೂ ಶುಭೋದಯಗಳು. ಈ ಒಂದು ವಿಡಿಯೋ ಪಾಠದಲ್ಲಿ 10ನೇ ತರಗತಿ ಗಣಿತ ವಿಷಯದಲ್ಲಿನ ಅಧ್ಯಾಯ 2 ತ್ರಿಭುಜಗಳು. ಈ ಅಧ್ಯಾಯದಲ್ಲಿನ ಒಂದು ಮುಖ್ಯವಾದ ಪ್ರಮೇಯ ಥೇಲ್ಸನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ, ಇದನ್ನು ನಾವು ಅಭ್ಯಾಸ ಮಾಡ್ತಿದ್ದೀವಿ. ತಡಬೇಕೆ, ಲೆಟ್ ಅಸ್ ಸ್ಟಾರ್ಟ್. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ಪಾಠದಲ್ಲಿ ಮೊದಲಿಗೆ ನಾವು ಥೇಲ್ಸ್ನ ಪ್ರಮೇಯದ ನಿರೂಪಣೆಯನ್ನ ಒಂದು ಜಿಯೋಜಿಬ್ರಾ ಅನ್ವಯಿತ ಚಟುವಟಿಕೆಯ ಮೂಲಕ ಅರ್ಥೈಸಿಕೊಳ್ತಾ ಇದ್ದೇವೆ. ನಂತರ ಈ ಪ್ರಮೇಯವನ್ನು ಸಾಧಿಸಲು ಕೆಲವು ಮೂಲಭೂತ ಅಗತ್ಯ ಅಂಶಗಳನ್ನು ನಾವು ಪುನರ್ಮನನ ಮಾಡ್ತಿದ್ದೀವಿ. ನಂತರ ಪ್ರಮೇಯವನ್ನ ತಾರ್ಕಿಕವಾಗಿ ಸಾಧಿಸ್ತಿದ್ದೀವಿ. ಹಾಗಾದ್ರೆ ಈ ಪ್ರಮೇಯದ ನಿರೂಪಣೆಯನ್ನು ಒಂದು ಚಟುವಟಿಕೆಯ ಮೂಲಕ ತಿಳಿದುಕೊಳ್ಳೋಣ. ಅಂದ್ರೆ ಒಂದು ಜಿಯೋಜಿಬ್ರಾ ಆಪ್ಲೆಟ್ ಮೂಲಕ ಪ್ರಮೇಯದ ನಿರೂಪಣೆಯನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ವಿದ್ಯಾರ್ಥಿಗಳೇ, ಈಗ ಥೇಲ್ಸನ್ನ ಪ್ರಮೇಯದ ನಿರೂಪಣೆಯನ್ನ ಒಂದು ಜಿಯೋಜಿಬ್ರಾ ಆಪ್ಲೆಟ್ ಮೂಲಕ ಅರ್ಥೈಸಿಕೊಳ್ಳೋಣ. ವಿದ್ಯಾರ್ಥಿಗಳೇ, ನೀವು ನೋಡುತ್ತಿರುವ ಆಕೃತಿ ತ್ರಿಭುಜ ABC. ಈ ತ್ರಿಭುಜ ABCಯಲ್ಲಿ ನಾವೊಂದು ಸರಳ ರೇಖೆ ಎಳೆಯಬೇಕಾಗಿದೆ. ಅದು ಹೇಗಿರಬೇಕಂತಂದ್ರೆ AB ಮತ್ತು ACಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸಬೇಕು ಮತ್ತು BCಗೆ ಸಮಾನಾಂತರವಾಗಿರಬೇಕು. ನೋಡಿ, ಈಗ ನಾವೊಂದು ಸರಳ ರೇಖೆಯನ್ನು ಎಳೆದಿದ್ದೇವೆ. ಆ ಸರಳ ರೇಖೆ AB ಮತ್ತು ACಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸಿದೆ ಮತ್ತು BCಗೆ ಸಮಾನಾಂತರವಾಗಿದೆ. ABಯನ್ನು ಛೇದಿಸಿರುವ ಬಿಂದುವನ್ನು ನಾವು X ಅಂತ ಹೆಸರಿಸೋಣ. ಹಾಗೆಯೇ ACಯನ್ನು ಛೇದಿಸಿರುವ ಬಿಂದುವನ್ನು Y ಅಂತ ಗುರುತಿಸೋಣ. ಈಗ ಈ ಚಿತ್ರದಲ್ಲಿರುವ ವಿಶೇಷತೆಯನ್ನು ನಾವೀಗ ತಿಳಿದುಕೊಳ್ಳೋಣ. ನಾವು ನೋಡುತ್ತಿರುವಂತೆ XY ABಯನ್ನು ಎರಡು ಭಾಗಗಳಾಗಿ ಮಾಡಿದೆ. ಒಂದು AX ಮತ್ತೊಂದು XB. ನಾವು AX ಮತ್ತು XBಗಳ ಅನುಪಾತ ಎಷ್ಟು ಬರುತ್ತೆ ಎಂಬುದನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಹಾಗೆಯೇ ಈ XY ರೇಖೆ AC ರೇಖೆಯನ್ನು ಎರಡು ಭಾಗ ಮಾಡಿದೆ. ಒಂದು AY ಮತ್ತೊಂದು YC. ನಾವು ಹಾಗೆಯೇ AY ಮತ್ತು YCಗಳ ಅನುಪಾತ ಎಷ್ಟು ಬರುತ್ತೆ ಎಂಬುದನ್ನು ಕೂಡ ನಾವು ಕಂಡುಹಿಡಿಯಬೇಕಾಗಿದೆ. ನಂತರ ಆ ಅನುಪಾತಗಳನ್ನು ಹೋಲಿಸೋಣ. ಹಾಗಾದರೆ ಈಗ ನಾವು AXನ ಅಳತೆ ಮಾಡ್ಬೋದಲ್ವಾ? ಈಗ AXನ ಅಳತೆ ಮಾಡೋಣ. AX ಅಥವಾ XA = 3.48 ಸೆಂಟಿಮೀಟರ್ ಬಂದಿದೆ. ಈಗ XBಯನ್ನು ಅಳತೆ ಮಾಡೋಣ. XB ಅಥವಾ BX = 2.9 ಸೆಂಟಿಮೀಟರ್ ಬಂದಿದೆ. ಈಗ ನಾವು XA ಮತ್ತು BXಗಳ ಅನುಪಾತವನ್ನು ಕಂಡುಹಿಡಿಯಬಹುದು. ಅದರ ಬೆಲೆ ಎಷ್ಟು ಬರುತ್ತೆ ಅಂತ ನೋಡೋಣ. ನೋಡಿ, AX ಮತ್ತು XBಗಳ ಅನುಪಾತ ಅಂದರೆ AX/XB = 3.48 / 2.9. ಅಂದರೆ 3.48 ನಾವು 2.9ರಿಂದ ಭಾಗಿಸಿದರೆ ನಮಗೆ ಬರುವ ಉತ್ತರ 1.2 ಬಂದಿದೆ. ಹಾಗೆಯೇ ಈಗ AY ಮತ್ತು YCಗಳನ್ನು ಅಳತೆ ಮಾಡೋಣ. ನೋಡಿ, AY = 4.53 ಸೆಂಟಿಮೀಟರ್ ಬಂದಿದೆ. YC ಅಥವಾ CY = 3.78 ಸೆಂಟಿಮೀಟರ್ ಬಂದಿದೆ. ಈಗ AY ಮತ್ತು CYಗಳ ಅನುಪಾತವನ್ನು ಕಂಡುಹಿಡ್ಕೊಳ್ಳೋಣ. ನೋಡಿ, AY / YC ಅಂದರೆ AY ಮತ್ತು YCಗಳ ಅನುಪಾತ = 4.53 / 3.78. ಅಂದರೆ 4.53 ಇದನ್ನು 3.78ರಿಂದ ಭಾಗಿಸಿದಾಗ ನಮಗೆ ದೊರೆತಿರುವುದು 1.2. ಈಗ ಈ ಎರಡೂ ಅನುಪಾತಗಳನ್ನು ಹೋಲಿಸಿ ನಾವು ಏನು ತೀರ್ಮಾನಿಸಬಹುದು? ಹೌದು, ಈ ಎರಡೂ ಅನುಪಾತಗಳು
ಸಮನಾಗಿವೆ. ಅಂದರೆ ಎರಡು ಅನುಪಾತಗಳು ಸಮನಾಗಿದ್ದರೆ ಅದನ್ನು ಸಮಾನುಪಾತ ಅಂತ ಕರಿತೀವಿ. ಹಾಗಾಗಿ ಈ ಎರಡು ಅನುಪಾತಗಳು ಸಮಾನುಪಾತವಾಗಿವೆ. ಈ ಒಂದು ಫಲಿತಾಂಶ ಕಾಕತಾಳೀಯವೇ ಅಥವಾ ಇದು ಬೇರೆ ಬೇರೆ ಅಳತೆಗಳಿಗೂ ಕೂಡ ನಿಜವಾಗಿರುತ್ತೆ ಅಂತ ಸ್ವಲ್ಪ ನಾವು ಚೆಕ್ ಮಾಡೋಣ. ಹೇಗೆ ಅಂತಂದರೆ, ನಾನೀಗ ಎಕ್ಸ್ ವೈನ ಸ್ಥಾನವನ್ನು ಬದಲಾಯಿಸ್ತೀನಿ. ಬದಲಾಯಿಸಿದಾಗ ನೋಡಿ, ಅಲ್ಲಿನ ಅಳತೆಗಳು ಬದಲಾವಣೆ ಆಗ್ತಾಯಿವೆ, ಆದರೆ ಅನುಪಾತಗಳು ನೋಡಿ, ಅನುಪಾತಗಳು ಸಮ ಇವೆ. ನೀವು ಗಮನಿಸ್ಬೋದು, ಎಕ್ಸ್ ವೈ ಬಿ ಸಿಗೆ ಸಮಾಂತರವಾಗಿದೆ. ಎ ಬಿ ಮತ್ತು ಎ ಸಿಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸಿದೆ. ಹೀಗಿದ್ದಾಗ ಎ ಎಕ್ಸ್ ಎಕ್ಸ್ ಬಿ ಅನುಪಾತ ಮತ್ತು ಎ ವೈ ವೈ ಸಿಗಳ ಅನುಪಾತ ಸಮನಾಗಿವೆ. ಹಾಗಾದ್ರೆ ನಾವು ಯಾವ ತೀರ್ಮಾನಕ್ಕೆ ಬರ್ಬೋದು ಅಂದರೆ, ಈ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ, ಈ ತ್ರಿಭುಜ ಎ ಬಿ ಸಿಯಲ್ಲಿ ಎಕ್ಸ್ ವೈ ಸಮಾನಾಂತರ ಬಿ ಸಿ ಆದಾಗ ಎ ಎಕ್ಸ್ ಬೈ ಎಕ್ಸ್ ಬಿ ಈಸ್ ಈಕ್ವಲ್ ಟು ಎ ವೈ ಬೈ ವೈ ಸಿ ಎಂಬ ತೀರ್ಮಾನಕ್ಕೆ ನಾವು ಬರಬಹುದು. ಇದು ಯಾವಾಗಲೂ ನಿಜವಾಗಿರುತ್ತದೆಯೇ? ಹೌದು, ಇದು ಯಾವಾಗಲೂ ನಿಜವಾಗಿರುತ್ತೆ. ಇದು ನಾವು ಪ್ರಮೇಯದ ಮೂಲಕ ಸಾಧಿಸ್ತಾ ಇದ್ದೀವಿ. ಅದರ ಜೊತೆಗೆ ಇದನ್ನು ನಾವು ಸಾಮಾನ್ಯೀಕರಣ ರೂಪದಲ್ಲಿ ಬರೆದ್ರೆ, ಸಾಮಾನ್ಯ ರೂಪದಲ್ಲಿ ಬರೆದಾಗ ಏನಾಗುತ್ತೆ ಅಂತ ನೋಡೋಣ. ಸಾಮಾನ್ಯ ರೂಪದಲ್ಲಿ ಬರೆದಾಗ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ತ್ರಿಭುಜದ ಒಂದು ಬಾಹುವಿಗೆ ಎಳೆದ ಸಮಾಂತರ ರೇಖೆಯು ಉಳಿದೆರಡೂ ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ವಿದ್ಯಾರ್ಥಿಗಳೇ, ಈ ಹೇಳಿಕೆಯನ್ನು ಥೇಲ್ಸನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ ಎಂದು ಕರೆಯುತ್ತಾರೆ. ಇದನ್ನು ನಾವು ತಾರ್ಕಿಕವಾಗಿ ಸಾಧಿಸೋಣ. ನಾವು ಥೇಲ್ಸ್ನ ಪ್ರಮೇಯದ ನಿರೂಪಣೆಯನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಈಗ ಆ ಥೇಲ್ಸ್ನ ಪ್ರಮೇಯದ ನಿರೂಪಣೆಯನ್ನು ನಾವು ನೋಡೋಣ. ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ವಿದ್ಯಾರ್ಥಿಗಳೇ, ಯಾವುದೇ ಪ್ರಮೇಯವನ್ನು ಸಾಧಿಸುವುದಕ್ಕಿಂತ ಮುಂಚೆ ನಾವು ಪ್ರಮೇಯದ ನಿರೂಪಣೆಯಲ್ಲಿನ ಎರಡು ಭಾಗಗಳಾದ ದತ್ತ ಮತ್ತು ಸಾಧನೀಯವನ್ನು ಗುರುತಿಸಿಕೊಳ್ಳುವುದು ಬಹಳ ಮುಖ್ಯವಾದುದು. ಈಗ ನೀವು ಈ ನಿರೂಪಣೆಯನ್ನು ಓದಿದಾಗ ಇದರಲ್ಲಿರುವ ದತ್ತ ಮತ್ತು ಸಾಧನೀಯ ಭಾಗಗಳು ಯಾವ್ಯಾವುದು, ದತ್ತ ಯಾವುದು ಎಂಬುದನ್ನು ನೋಡೋಣ. ವಿದ್ಯಾರ್ಥಿಗಳೇ, ನೀವು ಈ ನಿರೂಪಣೆಯನ್ನು ಓದಿದಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ಚಿತ್ರ ಮೂಡುತ್ತೆ. ಆ ಚಿತ್ರ ಯಾವುದು? ಹೌದು, ನಿಮಗೆ ಒಂದು ತ್ರಿಭುಜ ನಿಮ್ಮ ಮನಸ್ಸಿಗೆ ಬರುತ್ತೆ. ತ್ರಿಭುಜ ಅಷ್ಟೇನಾ? ಅಲ್ಲ. ತ್ರಿಭುಜದ ಜೊತೆಗೆ ಆ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಕೂಡ ಎಳೆದಿರಬೇಕಾಗುತ್ತೆ. ಈ ರೀತಿಯ ಒಂದು ಚಿತ್ರವೇ ದತ್ತ. ಅಂದರೆ ಈ ನಿರೂಪಣೆಯಲ್ಲಿರುವ ದತ್ತ ಯಾವುದಪ್ಪ ಅಂತಂದರೆ, ಯಾವುದೇ ಒಂದು ತ್ರಿಭುಜ ಮತ್ತು ಅದರ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆ. ಹಾಗಾದರೆ ಆ ಒಂದು ಚಿತ್ರದಲ್ಲಿ ಸಾಧಿಸಬೇಕಾಗಿರುವುದು ಏನು ಅಂದರೆ, ಸಾಧನೀಯ ಭಾಗ ಯಾವುದು? ಸಾಧಿಸಬೇಕಾಗಿರುವುದು ಆ ಬಾಹು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಇದು ಸಾಧನೀಯ ಆಗುತ್ತೆ. ಸಾಧನೀಯ ಆ ಸರಳ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಇದು ಸಾಧನೀಯ. ವಿದ್ಯಾರ್ಥಿಗಳೇ, ಈ ಒಂದು ಪ್ರಮೇಯವನ್ನು ಸಾಧಿಸಬೇಕಾದ್ರೆ ನಾವು ಈ ಹಿಂದೆ ಕಲಿತಿರುವಂತಹ ಪೂರ್ವಜ್ಞಾನ ಅನ್ವಯ ಆಗುತ್ತೆ. ಆ ಪೂರ್ವಜ್ಞಾನದ ಪ್ರಮುಖವಾದ ಅಂಶಗಳನ್ನು ಪುನರ್ಮನನ ಮಾಡಿಕೊಳ್ಳೋಣ. ವಿದ್ಯಾರ್ಥಿಗಳೇ, ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಬಳಸುವ ಸೂತ್ರ ನಿಮಗೆ ಗೊತ್ತಿದೆ.
ತ್ರಿಭುಜದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಅರ್ಧ ಇಂಟು ಪಾದ ಇಂಟು ಎತ್ತರ. ಈ ಸೂತ್ರವನ್ನು ನಾವು ವಿವಿಧ ತ್ರಿಭುಜಗಳಿಗೆ ಅನ್ವಯಿಸಿ ಬರೆಯುವುದು ಹೇಗೆ ಅಂತ ತಿಳ್ಕೊಳ್ಳೋಣ. ಈಗ ಇಲ್ಲೊಂದು ತ್ರಿಭುಜವನ್ನು ಗಮನಿಸಿ. ಈ ತ್ರಿಭುಜಕ್ಕೆ ಹೆಸರು ಕೊಡೋಣ ತ್ರಿಭುಜ ಎ ಬಿ ಸಿ. ನಾವು ಈ ತ್ರಿಭುಜದಲ್ಲಿ ಬಿ ಸಿಯನ್ನು ಪಾದವಾಗಿ ಪರಿಗಣಿಸಿದಾಗ ನಮಗೆ ಇಲ್ಲಿ ಎತ್ತರ ಇರುವುದಿಲ್ಲ. ಆದ್ದರಿಂದ ಶೃಂಗ ಎನಿಂದ ಬಿ ಸಿಗೆ ಒಂದು ಲಂಬವನ್ನು ಎಳೆಯೋಣ. ಆ ಲಂಬ ಒಂದು ಲಂಬಕ್ಕೆ ಹೆಸರು ಕೊಡೋಣ ಲಂಬ ಎ ಎಲ್ ಆಯಿತು. ಈಗ ಈ ತ್ರಿಭುಜಕ್ಕೆ ನಾವು ತ್ರಿಭುಜದ ವಿಸ್ತೀರ್ಣದ ಸೂತ್ರವನ್ನು ಅನ್ವಯಿಸಿದಾಗ ಎ ಈಸ್ ಈಕ್ವಲ್ ಟು ಅರ್ಧ ಇಂಟು ಬಿ ಸಿ ಇಂಟು ಎ ಎಲ್ ಆಗುತ್ತೆ. ಇಲ್ಲಿ ಬಿ ಸಿ ಪಾದ ಎ ಎಲ್ ಎತ್ತರ. ಇನ್ನೊಂದು ತ್ರಿಭುಜವನ್ನು ಗಮನಿಸೋಣ. ಈ ತ್ರಿಭುಜ ಪಿ ಕ್ಯೂ ಆರ್. ಈ ತ್ರಿಭುಜದಲ್ಲಿ ಕ್ಯೂ ಆರ್ ಅನ್ನು ಪಾದವಾಗಿ ಪರಿಗಣಿಸೋಣ. ಇಲ್ಲಿ ನಮಗೆ ಇದು ಒಂದು ವಿಶಾಲ ಕೋನ ತ್ರಿಭುಜ. ಹಾಗಾಗಿ ನಾವು ಕ್ಯೂ ಆರ್ ಅನ್ನು ನಾವು ವೃದ್ಧಿಸ್ಕೊಳ್ಳೋಣ. ನಂತರ ಪಿ ಶೃಂಗದಿಂದ ಅದಕ್ಕೆ ಲಂಬವನ್ನು ಎಳೆಯೋಣ. ಈಗ ಪಿ ಎಂ ಲಂಬ ಆಯಿತು. ನಾವಿಲ್ಲಿ ತ್ರಿಭುಜದ ವಿಸ್ತೀರ್ಣ ಸೂತ್ರವನ್ನು ಪಿ ಕ್ಯೂ ಆರ್ ತ್ರಿಭುಜಕ್ಕೆ ಅನ್ವಯಿಸಿದಾಗ ಅಂದರೆ ನಾವು ಕ್ಯೂ ಆರ್ ಅನ್ನು ಪಾದವಾಗಿ ಪರಿಗಣಿಸಿದರೆ ಆಗ ಸೂತ್ರ ಏನಂತಾಗುತ್ತಪ್ಪ ಅಂತಂದರೆ ಎ ಇಸ್ ಈಕ್ವಲ್ ಟು ಅರ್ಧ ಇಂಟು ಕ್ಯೂ ಆರ್ ಇಂಟು ಪಿ ಎಂ. ಈಗ ಇಲ್ಲೊಂದು ತ್ರಿಭುಜ ಇದೆ. ಈ ತ್ರಿಭುಜ ಎಕ್ಸ್ ವೈ ಝೆಡ್. ನಾವು ಎಕ್ಸ್ ವೈಯನ್ನು ಪಾದವಾಗಿ ಪರಿಗಣಿಸಿದಾಗ ಝಡ್ಡಿಂದ ನಾವು ಎಕ್ಸ್ ವೈಗೆ ಒಂದು ಲಂಬವನ್ನು ಎಳೆದಿದ್ದೀವಿ, ಲಂಬ ಎಲ್ ಝೆಡ್. ಈಗ ನಾವು ಎಕ್ಸ್ ವೈಯನ್ನು ಪಾದವಾಗಿ ಪರಿಗಣಿಸಿದರೆ ಸೂತ್ರ ಈ ರೀತಿ ಆಗುತ್ತೆ ಅರ್ಧ ಇಂಟು ಎಕ್ಸ್ ವೈ ಇಂಟು ಎಲ್ ಝೆಡ್. ನಾವು ಎಕ್ಸ್ ವೈ ಪಾದ ಆಗಿದೆ, ಎಲ್ ಝೆಡ್ ಲಂಬ ಆಗಿದೆ. ಇಲ್ಲೊಂದು ತ್ರಿಭುಜವನ್ನು ಪರಿಗಣಿಸೋಣ. ಈ ತ್ರಿಭುಜದ ಹೆಸರು ಎಂ ಎನ್ ಕ್ಯೂ. ಈ ತ್ರಿಭುಜದಲ್ಲಿ ನಾವು ಎಮ್ ಎನ್ ಅನ್ನು ಪಾದವಾಗಿ ಪರಿಗಣಿಸಿದರೆ ಆಗ ನಾವು ಎಮ್ ಎನ್ ಅನ್ನು ವೃದ್ಧಿಸ್ಕೋಬೇಕಾಗತ್ತೆ. ನಂತರ ಕ್ಯೂನಿಂದ ಲಂಬವನ್ನು ಎಳಿಬೇಕಾಗತ್ತೆ. ಎಳೆದಿದ್ದೀವಿ. ಇದಕ್ಕೊಂದು ಹೆಸರು ಕೊಡೋಣ ಆರ್. ಈಗ ತ್ರಿಭುಜದ ವಿಸ್ತೀರ್ಣದ ಸೂತ್ರವನ್ನು ಈ ತ್ರಿಭುಜಕ್ಕೆ ಅನ್ವಯಿಸಿದಾಗ ಎ ಇಸ್ ಈಕ್ವಲ್ ಟು ಅರ್ಧ ಇಂಟು ಪಾದ ಎಮ್ ಎನ್ ಮತ್ತು ಎತ್ತರ ಆರ್ ಕ್ಯೂ. ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನೀವು ಒಂದೇ ಪಾದದ ಮೇಲೆ ಹಾಗೂ ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ತ್ರಿಭುಜಗಳ ವಿಸ್ತೀರ್ಣಗಳು ಸಮನಾಗಿರುತ್ತವೆ ಎಂಬುದನ್ನು ಅಭ್ಯಾಸ ಮಾಡಿದಿರಿ. ಈ ಹೇಳಿಕೆಯನ್ನು ನಾವು ಚಿತ್ರಕ್ಕೆ ಅನ್ವಯಿಸುವುದು ಹೇಗೆ ಅಂತ ನೋಡೋಣ. ನೀವು ಇಲ್ಲಿ ನೋಡ್ತಿರುವಂತೆ ಒಂದು ಜೊತೆ ಸಮಾಂತರ ರೇಖೆಗಳಿವೆ. ಈಗ ಒಂದು ತ್ರಿಭುಜನ ರಚನೆ ಮಾಡಿದ್ದೀವಿ. ಇದಕ್ಕೆ ಹೆಸರು ಕೊಡೋಣ ಎ ಬಿ ಎಂ. ನೋಡಿ, ಎ ಬಿ ಪಾದವನ್ನಾಗಿಟ್ಟುಕೊಂಡು ಇನ್ನೊಂದು ತ್ರಿಭುಜವನ್ನು ನಾವು ರಚನೆ ಮಾಡೋಣ. ಆ ತ್ರಿಭುಜ ಎ ಬಿ ಸಿ. ಈಗ ಇಲ್ಲಿ ಗಮನಿಸಿ, ಎ ಬಿ ಎಂ ತ್ರಿಭುಜ ಮತ್ತು ಎ ಬಿ ಸಿ ತ್ರಿಭುಜ. ಈ ಎರಡೂ ತ್ರಿಭುಜಗಳು ಒಂದೇ ಪಾದ ಎ ಬಿ ಹಾಗೂ ಒಂದೇ ಜೊತೆ ಸಮಾಂತರವಿವೆ. ತ್ರಿಭುಜಗಳು ಈ ರೀತಿ ಇದ್ದರೆ ಅವುಗಳ ವಿಸ್ತೀರ್ಣಗಳು ಸಮನಾಗಿರುತ್ತವೆ. ಹಾಗೆಯೇ ಇದನ್ನು ಇನ್ನೊಂದು ರೀತಿಯಲ್ಲಿ ನಾವು ಗಮನಿಸ್ಬೋದು. ನಾವು ಎಂ ಸಿ ಅನ್ನು ಕೂಡ ನಾವು ಪಾದವಾಗಿ ಪರಿಗಣಿಸಿದಾಗ ಎಂ ಸಿ ಎ ತ್ರಿಭುಜ, ಎಂ ಸಿ ಎ ತ್ರಿಭುಜ ಮತ್ತು ಎಂ ಸಿ ಬಿ ತ್ರಿಭುಜಗಳು ಕೂಡ ಒಂದೇ ಪಾದ ಎಂ ಸಿ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳು ಎಂ ಸಿ ಮತ್ತು ಎ ಬಿಗಳ ನಡುವೆ ಇವೆ. ಹಾಗಾಗಿ ಅವುಗಳು ಕೂಡ ವಿಸ್ತೀರ್ಣದಲ್ಲಿ ಸಮನಾಗಿರುತ್ತವೆ. ಇದು ನಾವು ಈ ರೀತಿ ಬರಿಬೋದು. ತ್ರಿಭುಜ ಎ ಬಿ ಸಿನ ವಿಸ್ತೀರ್ಣ ಈಸ್ ಈಕ್ವಲ್ ಟು ತ್ರಿಭುಜ ಎ ಬಿ ಎಂನ ವಿಸ್ತೀರ್ಣ. ಇದರಂತೆಯೇ ತ್ರಿಭುಜ ಎ ಸಿ ಎಂನ ವಿಸ್ತೀರ್ಣ ಈಸ್ ಈಕ್ವಲ್ ಟು ತ್ರಿಭುಜ ಬಿ ಸಿ ಎಂನ ವಿಸ್ತೀರ್ಣ ಆಗಿರುತ್ತದೆ. ವಿದ್ಯಾರ್ಥಿಗಳೇ, ಈಗ ಥೇಲ್ಸ್ನ ಪ್ರಮೇಯವನ್ನು ತಾರ್ಕಿಕವಾಗಿ ಸಾಧಿಸುವುದು ಹೇಗೆ ಎಂಬುದನ್ನು ನೋಡೋಣ. ಥೇಲ್ಸ್ನ ಪ್ರಮೇಯ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಈಗ ಈ ಪ್ರಮೇಯವನ್ನು ಸಾಧಿಸುವುದಕ್ಕೆ
ನಮಗೆ ಒಂದು ಸೂಕ್ತವಾದ ಚಿತ್ರ ಬೇಕಾಗುತ್ತೆ. ಆ ಚಿತ್ರ ಯಾವುದು ಅಂತ ಗೊತ್ತಾಗಬೇಕಾದ್ರೆ ನಾವು ಈ ನಿರೂಪಣೆಯಲ್ಲಿನ ದತ್ತ ಭಾಗವನ್ನು ಗಮನಿಸಬೇಕು. ದತ್ತದಲ್ಲಿ ಏನಿದೆ? ತ್ರಿಭುಜ ಅಂತ ಇದೆ. ಹಾಗಾಗಿ ನಾವೊಂದು ತ್ರಿಭುಜವನ್ನು ಬರೆದುಕೊಳ್ಳೋಣ. ಈ ತ್ರಿಭುಜಕ್ಕೆ ಹೆಸರನ್ನು ಕೊಡೋಣ, ತ್ರಿಭುಜ ಎ ಬಿ ಸಿ. ನಂತರ ಏನಿದೆ? ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳೆದಿರಬೇಕಾಗುತ್ತೆ. ಹಾಗಾಗಿ ನಾವು ಆ ಎರಡು ಬಾಹುಗಳನ್ನಾಗಿ ಎ ಬಿ ಮತ್ತು ಎ ಸಿಗಳನ್ನು ಪರಿಗಣಿಸೋಣ ಮತ್ತು ಬಿ ಸಿಗೆ ಸಮಾಂತರವಾಗಿರುವಂತೆ ಸರಳ ರೇಖೆಯನ್ನು ಎಳೆಯೋಣ. ಈ ಒಂದು ಸರಳ ರೇಖೆಯನ್ನು ಎಳೆದಿದ್ದೇವೆ. ಅದು ಎ ಬಿಯನ್ನು ಎಕ್ಸ್ ಬಿಂದುವಿನಲ್ಲಿ ಛೇದಿಸಿದೆ, ಹಾಗೆಯೇ ಎ ಸಿಯನ್ನು ವೈ ಬಿಂದುವಿನಲ್ಲಿ ಛೇದಿಸಿದೆ ಮತ್ತು ಎಕ್ಸ್ ವೈ ಬಿ ಸಿಗೆ ಸಮಾಂತರವಾಗಿದೆ. ಈಗ ನಾವು ನಿರ್ದಿಷ್ಟವಾಗಿ ಯಾವ ಚಿತ್ರವನ್ನು ತೆಗೆದುಕೊಂಡಿದ್ದೇವೆ ಎಂಬುದನ್ನು ನಾವು ದತ್ತದಲ್ಲಿ ಬರೆಯೋಣ. ದತ್ತ ತ್ರಿಭುಜ ಎ ಬಿ ಸಿಯಲ್ಲಿ ಎಕ್ಸ್ ವೈ ಸಮಾಂತರ ಬಿ ಸಿ. ಈಗ ನಾವು ಈ ಚಿತ್ರದಲ್ಲಿ ಸಾಧಿಸಬೇಕಾಗಿರುವುದು ಏನು? ಇದನ್ನು ನಾವು ಗಣಿತ ರೂಪದಲ್ಲಿ ಬರೆದುಕೊಳ್ಳುವುದು ಹೇಗೆ ಎಂಬುದು ಗೊತ್ತಾಗಬೇಕಾದ್ರೆ ನಾವು ನಿರೂಪಣೆಯಲ್ಲಿನ ಸಾಧನೀಯ ಭಾಗವನ್ನು ಗಮನಿಸಬೇಕು. ಸಾಧನೀಯದಲ್ಲಿ ಏನಿದೆ? ಆ ಸರಳ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಇದೆ. ಅಂದರೆ ಎಕ್ಸ್ ವೈ ಸರಳ ರೇಖೆ ಎ ಬಿ ಮತ್ತು ಎ ಸಿಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎಂದು ಸಾಧಿಸಬೇಕಾಗಿದೆ. ಎಕ್ಸ್ ವೈ ಎ ಬಿಯನ್ನು ಎ ಎಕ್ಸ್ ಮತ್ತು ಎಕ್ಸ್ ಬಿ ಭಾಗಗಳನ್ನಾಗಿ ವಿಭಜನೆ ಮಾಡಿದೆ. ಹಾಗೆಯೇ ಎಕ್ಸ್ ವೈ ಸರಳ ರೇಖೆ ಎ ಸಿ ಬಾಹುವನ್ನು ಎ ವೈ ಮತ್ತು ವೈ ಸಿ ಭಾಗಗಳಾಗಿ ವಿಭಜನೆ ಮಾಡಿದೆ. ಅಂದರೆ ನಾವು ಎ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಬಿ ಎಂಬುದು ಎ ವೈ ಡಿವೈಡ್ ಬೈ ವೈ ಸಿಗೆ ಸಮ ಎಂದು ಸಾಧಿಸಬೇಕಾಗಿದೆ. ಅದನ್ನು ನಾವು ಸಾಧನೀಯದಲ್ಲಿ ಬರೆದುಕೊಳ್ಳೋಣ. ಅಂದರೆ ಎ ಎಕ್ಸ್ ಬೈ ಎಕ್ಸ್ ಬಿ ಇಸ್ ಈಕ್ವಲ್ ಟು ಎ ವೈ ಡಿವೈಡ್ ಬೈ ವೈ ಸಿ ಅಂತ ಸಾಧಿಸಬೇಕಾಗಿದೆ. ವಿದ್ಯಾರ್ಥಿಗಳೇ, ನಾವು ಇದನ್ನು ಸಾಧಿಸಬೇಕಾದ್ರೆ ನಮಗೆ ಹೆಚ್ಚಿನ ಒಂದು ರಚನೆಗಳು ಬೇಕಾಗುತ್ತೆ. ಅದು ಏನು ಎಂಬುದನ್ನು ನಾವು ವಿಶ್ಲೇಷಣೆ ಮಾಡಿ ತಿಳಿದುಕೊಳ್ಳೋಣ. ಈಗ ನೀವು ಸಾಧನೀಯ ಭಾಗದಲ್ಲಿನ ಸಮೀಕರಣವನ್ನು ಗಮನಿಸಿ. ಈ ಸಮೀಕರಣದಲ್ಲಿನ ಎಡಭಾಗದಲ್ಲಿ ಎ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಬಿ ಅಂತ ಇದೆ. ನೀವು ಎ ಎಕ್ಸ್ ಅನ್ನು ಈ ಚಿತ್ರದಲ್ಲಿ ಗಮನಿಸಿ. ನೋಡಿ, ಎ ಎಕ್ಸ್ ಇಲ್ಲಿದೆ. ನೋಡಿ, ಎ ಎಕ್ಸ್ ಯಾವ ತ್ರಿಭುಜದ ಬಾಹು ಆಗಿದೆ? ಎ ಎಕ್ಸ್ ವೈ ಎ ಎಕ್ಸ್ ವೈ ತ್ರಿಭುಜದ ಬಾಹು ಆಗಿದೆ. ಈಗ ಛೇದ ಗಮನಿಸಿ, ಎಕ್ಸ್ ಬಿ ಅಂತಿದೆ. ಎಕ್ಸ್ ಬಿ ಯಾವ ತ್ರಿಭುಜದ ಬಾಹು ಆಗಿದೆ? ಎಕ್ಸ್ ಬಿ ಯಾವುದೇ ತ್ರಿಭುಜದ ಬಾಹು ಆಗಿಲ್ಲ. ಈಗ ಎ ವೈ ಅನ್ನು ಗಮನಿಸಿ. ಚಿತ್ರದಲ್ಲಿ ಎ ವೈ ಅನ್ನು ಗಮನಿಸಿ. ಎ ವೈ ಯಾವ ತ್ರಿಭುಜದ ಬಾಹು ಆಗಿದೆ? ಎ ವೈ ಎಕ್ಸ್ ತ್ರಿಭುಜದ ಬಾಹು ಆಗಿದೆ. ಆದರೆ ವೈ ಸಿ ರೇಖಾಖಂಡ ಯಾವ ತ್ರಿಭುಜದ ಬಾಹು ಆಗಿದೆ? ನೋಡಿ, ವೈ ಸಿ ಯಾವುದೇ ತ್ರಿಭುಜದ ಬಾಹು ಆಗಿಲ್ಲ. ಈಗ ನಾವು ರಚನೆ ಮಾಡ್ಕೋಬೇಕಾದ್ರೆ ಹೇಗಿರ್ಬೇಕಂತಂದ್ರೆ, ಎಕ್ಸ್ ಬಿ ಮತ್ತು ವೈ ಸಿಗಳು ತ್ರಿಭುಜಗಳ ಬಾಹುಗಳಾಗಿರಬೇಕು ಮತ್ತು ಆ ತ್ರಿಭುಜಗಳು ಎಕ್ಸ್ ವೈ ಪಾದ ಮತ್ತು ಎಕ್ಸ್ ವೈ ಮತ್ತು ಬಿ ಸಿ ಸಮಾಂತರ ರೇಖೆ ನಡುವೆ ಇರಬೇಕು. ಆ ರೀತಿ ನಾವು ರಚನೆಯನ್ನು ಮಾಡ್ಕೋಬೇಕಾಗತ್ತೆ. ಅದನ್ನು ಹೇಗೆ ಮಾಡಬಹುದು? ಹೌದು, ಅದಕ್ಕೆ ನಾವು ಎಕ್ಸ್ ಸಿಯನ್ನು ಸೇರಿಸ್ಬೇಕಾಗತ್ತೆ ಮತ್ತು ಬಿ ವೈನ ಸೇರಿಸ್ಬಿಟ್ರೆ ನಮಗೆ ಅಗತ್ಯವಿರೋ ರಚನೆ ಪೂರ್ಣ ಆಗುತ್ತೆ. ಅಂದರೆ ನಾವೀಗ ಬಿ ವೈನ ಸೇರಿಸೋಣ ಮತ್ತು ಎಕ್ಸ್ ಸಿಗಳನ್ನು ಸೇರಿಸೋಣ. ನಮಗೆ ಆ ನಿಬಂಧನೆಗೆ ಅನುಗುಣವಾಗಿ ರಚನೆ ಪೂರ್ಣ ಆಗುತ್ತೆ. ಹೇಗೆಂದರೆ ನೋಡಿ, ಎಕ್ಸ್ ಬಿ ಎಕ್ಸ್ ವೈ ಎ ತ್ರಿಭುಜದ ಬಾಹು ಆಗಿದೆ. ವೈ ಸಿ ಎಕ್ಸ್ ವೈ ಸಿ ತ್ರಿಭುಜದ ಬಾಹು ಆಗಿದೆ. ಈಗ ಮಾಡಿರೋ ರಚನೆಯನ್ನು ನಾವು ಬರೆಯೋಣ.
ರಚನೆ ಬಿ ಮತ್ತು ವೈ ಹಾಗೂ ಎಕ್ಸ್ ಮತ್ತು ಸಿಗಳನ್ನು ಸೇರಿಸಿದೆ. ನಮಗೆ ಇದಲ್ದೇ ಇನ್ನೊಂದು ರಚನೆ ಅಗತ್ಯ ಇದೆ. ಅದೇನಂತಂದರೆ, ಈ ಪ್ರಮೇಯವನ್ನು ನಾವು ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತಗಳನ್ನು ಕಂಡುಹಿಡಿಯುವುದರ ಮೂಲಕ ನಾವು ಸಾಧಿಸ್ತೀವಿ. ಅಂದರೆ ನಮಗೆ ಎ ಎಕ್ಸ್ ವೈ ತ್ರಿಭುಜವನ್ನು ಗಮನಿಸಿದಾಗ ನಮಗೆ ಎ ಎಕ್ಸ್ ಅನ್ನು ಪಾದವಾಗಿ ಪರಿಗಣಿಸಿದಾಗ ವೈ ಶೃಂಗದಿಂದ ನಮಗೆ ಒಂದು ಎತ್ತರ ಬೇಕಾಗುತ್ತೆ. ಹಾಗೆಯೇ ಎಕ್ಸ್ ಬಿ ಪಾದವನ್ನಾಗಿ ಪರಿಗಣಿಸಿದಾಗ ಎಕ್ಸ್ ಬಿಗೆ ನಮಗೆ ವೈ ಶೃಂಗದಿಂದ ಒಂದು ಎತ್ತರ ಬೇಕಾಗುತ್ತೆ. ಆದ್ದರಿಂದ ನಾವು ವೈನಿಂದ ನಾವು ಎ ಬಿಗೆ ಒಂದು ಲಂಬ ಎತ್ತರವನ್ನು ಎಳೆಯೋಣ. ನೋಡಿ, ಇದಕ್ಕೊಂದು ಹೆಸರು ಕೊಡೋಣ, ಎಲ್ ಅಂತ ಕೊಡೋಣ. ಈಗ ಎಲ್ ವೈ ಎತ್ತರವನ್ನು ಎಳೆದಿದ್ದೇವೆ. ಇಲ್ಲಿ ಗಮನಿಸಬೇಕಾದ ಮುಖ್ಯವಾದ ಅಂಶ ಅಂತಂದರೆ, ಎಲ್ ವೈ ಎತ್ತರ ಎ ಎಕ್ಸ್ ವೈ ತ್ರಿಭುಜದಲ್ಲಿ ಎ ಎಕ್ಸ್ ಅನ್ನು ಪಾದವಾಗಿ ಪರಿಗಣಿಸಿದಾಗ ಎ ಎಕ್ಸ್ ವೈ ತ್ರಿಭುಜಕ್ಕೆ ಎತ್ತರ ಆಗುತ್ತೆ. ಹಾಗೆಯೇ ಎಕ್ಸ್ ವೈ ಬಿ ತ್ರಿಭುಜದಲ್ಲಿ ಎಕ್ಸ್ ಬಿ ಅನ್ನು ಪಾದವಾಗಿ ಪರಿಗಣಿಸಿದಾಗಲೂ ಕೂಡ ಎಕ್ಸ್ ವೈ ಬಿ ತ್ರಿಭುಜಕ್ಕೂ ಸಹ ಅದು ಎತ್ತರ ಆಗುತ್ತೆ. ಹೀಗೆಯೇ ಈಗ ಸಮೀಕರಣದ ಬಲಭಾಗವನ್ನು ಗಮನಿಸಿ. ಇಲ್ಲಿ ನಮಗೆ ಎ ವೈ ಪಾದವಾಗಿ ಪರಿಗಣಿಸಿ ಎ ಎಕ್ಸ್ ವೈ ತ್ರಿಭುಜಕ್ಕೆ ನಮಗೆ ಎತ್ತರವನ್ನು ಎಳೆಯಬೇಕಾಗುತ್ತೆ. ನೋಡಿ, ಎ ವೈ ಪಾದ ಇಲ್ಲಿದೆ. ಹಾಗಾಗಿ ನಾವು ಎಕ್ಸ್ನಿಂದ ಒಂದು ಲಂಬವನ್ನು ಎಳೆಯಬೇಕಾಗುತ್ತೆ. ಹಾಗೆಯೇ ವೈ ಸಿ ಪಾದವನ್ನು ಗಮನಿಸಿದಾಗ ನಮಗೆ ಎಕ್ಸ್ ವೈ ಸಿ ತ್ರಿಭುಜಕ್ಕೂ ಸಹ ನಾವು ಎತ್ತರವನ್ನು ಎಳೆಯಬೇಕಾಗುತ್ತದೆ. ಹಾಗಾಗಿ ಎಕ್ಸ್ನಿಂದ ಎ ಸಿಗೆ ನಾವು ಎತ್ತರವನ್ನು ಎಳೆಯೋಣ. ಹೆಸರು ಕೊಡೋಣ, ಎಮ್ ಅಂತ ಕೊಡೋಣ. ಈಗ ಎಕ್ಸ್ ಎಮ್ ಎತ್ತರವನ್ನು ಎಳೆದಿದ್ದೇವೆ. ಗಮನಿಸಿ, ಎಕ್ಸ್ ಎಮ್ ಎತ್ತರ ಎ ವೈ ಎಕ್ಸ್ ತ್ರಿಭುಜದಲ್ಲಿ ಎ ವೈನ ಪಾದವಾಗಿ ಪರಿಗಣಿಸಿದಾಗ ನಮಗೆ ಅದರ ಎತ್ತರ ಎಕ್ಸ್ ಎಮ್ ಆಗುತ್ತೆ. ಹಾಗೆಯೇ ಎಕ್ಸ್ ವೈ ಸಿ ತ್ರಿಭುಜದಲ್ಲಿ ನಾವು ವೈ ಸಿಯನ್ನು ಪಾದವಾಗಿ ಪರಿಗಣಿಸಿದಾಗ ಎಕ್ಸ್ ವೈ ಸಿ ತ್ರಿಭುಜಕ್ಕೂ ಸಹ ಅದು ಎತ್ತರ ಆಗಿರುತ್ತೆ. ಈಗ ನಂತರ ಮಾಡಿದ ನಾವು ರಚನೆಯನ್ನು ಕೂಡ ನಾವು ಬರೆಯೋಣ. ಅಂದರೆ ಎಲ್ ವೈ ಲಂಬ ಎ ಬಿ ಮತ್ತು ಎಕ್ಸ್ ಎಮ್ ಲಂಬ ಎ ಸಿಗಳನ್ನು ಎಳೆದಿದ್ದೇವೆ. ಈಗ ಈ ಪ್ರಮೇಯದ ತಾರ್ಕಿಕ ಭಾಗ ಸಾಧನೆ ಭಾಗಕ್ಕೆ ಹೋಗೋಣ. ವಿದ್ಯಾರ್ಥಿಗಳೇ, ಈಗ ಸಾಧನೆ ಭಾಗವನ್ನು ನೋಡೋಣ. ಸಾಧನೆ, ನಿರೂಪಣೆಗಳು ಮತ್ತು ಕಾರಣಗಳ ಪಟ್ಟಿಯನ್ನು ಹಾಕಿಕೊಂಡಿದ್ದೇವೆ. ಈಗ ಸಾಧನೆಯ ಭಾಗದಲ್ಲಿನ ಸಮೀಕರಣವನ್ನು ಗಮನಿಸಿ. ಈ ಸಮೀಕರಣದಲ್ಲಿನ ಎಡಭಾಗದಲ್ಲಿ ಎ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಬಿ ಅಂತ ಇದೆ. ಎ ಎಕ್ಸ್ ಯಾವ ತ್ರಿಭುಜದ ಬಾಹು ಆಗಿದೆ ಎಂಬುದನ್ನು ಗಮನಿಸಿ. ನೋಡಿ, ಎ ಎಕ್ಸ್ ವೈ ತ್ರಿಭುಜದ ಬಾಹು ಆಗಿದೆ. ಎಕ್ಸ್ ಬಿ ಯಾವ ತ್ರಿಭುಜದ ಬಾಹು ಆಗಿದೆ? ಎಕ್ಸ್ ಬಿ ಎಕ್ಸ್ ವೈ ಬಿ ತ್ರಿಭುಜದ ಬಾಹು ಆಗಿದೆ. ಹಾಗಾಗಿ ನಾವು ಎಕ್ಸ್ ಬೈ ಎಕ್ಸ್ ಬಿ ಅನುಪಾತ ದೊರೆಯಬೇಕಾದ್ರೆ ನಾವು ಎ ಎಕ್ಸ್ ವೈ ತ್ರಿಭುಜ ಮತ್ತು ಎಕ್ಸ್ ವೈ ಬಿ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ. ಹಾಗೆಯೇ ತೆಗೆದುಕೊಳ್ಳೋಣ. ತ್ರಿಭುಜ ಎ ಎಕ್ಸ್ ವೈ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಎಕ್ಸ್ ಬಿ ವೈ ವಿಸ್ತೀರ್ಣ ತೆಗೆದುಕೊಂಡಿದ್ದೇವೆ. ಪಾದ ಮತ್ತು ಎತ್ತರಗಳನ್ನು ಕೊಟ್ಟಾಗ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವುದಕ್ಕೆ ನಿಮಗಾಗಲೇ ಸೂತ್ರ ಗೊತ್ತಿದೆ. ಆ ಸೂತ್ರ ತ್ರಿಭುಜದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಅರ್ಧ ಇಂಟು ಬಿ ಇಂಟು ಎಚ್, ಅಂದರೆ ಅರ್ಧ ಇಂಟು ಪಾದ ಇಂಟು ಎತ್ತರ. ಈಗ ತ್ರಿಭುಜ ಎ ಎಕ್ಸ್ ವೈ ಮತ್ತು ತ್ರಿಭುಜ ಎಕ್ಸ್ ಬಿ ವೈಗಳಿಗೆ ಅದನ್ನು ಅನ್ವಯಿಸೋಣ. ಅರ್ಧ ಇಂಟು ಎ ಎಕ್ಸ್ ಇಂಟು ಎಲ್ ವೈ ಡಿವೈಡೆಡ್ ಬೈ ಅರ್ಧ ಇಂಟು ಬಿ ಎಕ್ಸ್ ಇಂಟು ಎಲ್ ವೈ. ನೀವು ಗಮನಿಸಿದಂತೆ ಎ ಎಕ್ಸ್ ಪಾದ ಆಗುತ್ತೆ, ಎಲ್ ವೈ ಎತ್ತರ ಆಗುತ್ತೆ. ತ್ರಿಭುಜ ಎಕ್ಸ್ ಬಿ ವೈನಲ್ಲಿ ಬಿ ಎಕ್ಸ್ ಪಾದ ಎತ್ತರ ಎಲ್ ವೈ ಆಗುತ್ತೆ. ಈಗ ಇದರಲ್ಲಿ ಅಂಶ ಮತ್ತು ಛೇದದಲ್ಲಿರುವ ಸಾಮಾನ್ಯ ಅಪವರ್ತನಗಳನ್ನು ನಾವು ಕ್ಯಾನ್ಸಲ್ ಮಾಡೋಣ. ಅರ್ಧ ಕ್ಯಾನ್ಸಲ್ ಆಗುತ್ತೆ, ಹಾಗೆ ಎಲ್ ವೈ ಕ್ಯಾನ್ಸಲ್ ಆಗುತ್ತೆ. ಉಳಿದ ಸುಲಭೀಕರಿಸಿದ ರೂಪವನ್ನು ನಾವು ಬರೆಯೋಣ. ಇದರ ಸುಲಭ ರೂಪ ಎ ಎಕ್ಸ್ ಡಿವೈಡೆಡ್ ಬಿ ಎಕ್ಸ್. ಇದನ್ನು ನಾವು ಸಮೀಕರಣ 1 ಅಂತ ಕರೆಯೋಣ. ಈಗ ಸಾಧನೀಯ ಭಾಗದ ಬಲಭಾಗವನ್ನು ಗಮನಿಸಿ. ಇದರಲ್ಲಿ ಎ ವೈ ಡಿವೈಡೆಡ್ ಬೈ ವೈ ಸಿ ಅಂತ ಇದೆ. ಎ ವೈ ಯಾವ ತ್ರಿಭುಜದ ಬಾಹು ಆಗಿದೆ? ಎ ವೈ
ಎ ವೈ ಎಕ್ಸ್ ತ್ರಿಭುಜದ ಬಾಹುವಾಗಿದೆ. ವೈ ಸಿ ಯಾವ ತ್ರಿಭುಜದ ಬಾಹುವಾಗಿದೆ? ವೈ ಸಿ ಎಕ್ಸ್ ತ್ರಿಭುಜದ ಬಾಹುವಾಗಿದೆ. ಹಾಗಾಗಿ ಈಗ ನಾವು ಎ ವೈ ಎಕ್ಸ್ ಮತ್ತು ಎಕ್ಸ್ ವೈ ಸಿ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತಗಳನ್ನು ನಾವು ತೆಗೆದುಕೊಳ್ಳೋಣ. ಅಂದರೆ ತ್ರಿಭುಜ ಎ ಎಕ್ಸ್ ವೈ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ವೈ ಸಿ ಎಕ್ಸ್ನ ವಿಸ್ತೀರ್ಣ. ಇಲ್ಲೂ ಕೂಡ ಅಷ್ಟೇ ತ್ರಿಭುಜದ ವಿಸ್ತೀರ್ಣ ಸೂತ್ರ ಅರ್ಧ ಇಂಟು ಪಾದ ಇಂಟು ಎತ್ತರ. ಈ ಸೂತ್ರವನ್ನು ಈ ಎರಡು ತ್ರಿಭುಜಗಳಿಗೆ ಅನ್ವಯಿಸಿದಾಗ ಅರ್ಧ ಇಂಟು ಇಲ್ಲಿ ಪಾದ ಎ ವೈ ಎತ್ತರ ಎಕ್ಸ್ ಎಮ್ ಆಗುತ್ತೆ. ಹಾಗೆಯೇ ತ್ರಿಭುಜ ವೈ ಸಿ ಎಕ್ಸ್ನಲ್ಲಿ ಪಾದ ವೈ ಸಿ ಎತ್ತರ ಎಕ್ಸ್ ಎಮ್ ಆಗುತ್ತೆ. ಈಗ ನಾವು ಪುನಃ ಅಂಶ ಮತ್ತು ಛೇದಗಳಲ್ಲಿರುವ ಸಾಮಾನ್ಯ ಅಪವರ್ತನಗಳನ್ನು ಕ್ಯಾನ್ಸಲೇಷನ್ ಮಾಡೋಣ. ಅರ್ಧ ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ ಎಮ್ ಕ್ಯಾನ್ಸಲ್ ಆಗುತ್ತೆ. ಇದರ ಸುಲಭ ರೂಪ ಎ ವೈ ಡಿವೈಡೆಡ್ ಬೈ ವೈ ಸಿ. ಇದನ್ನು ನಾವು ಸಮೀಕರಣ 2 ಅಂತ ತೆಗೆದುಕೊಳ್ಳೋಣ. ಈಗ ಈ ಎರಡು ಭಿನ್ನರಾಶಿಗಳನ್ನು ಗಮನಿಸಿ. ಇವುಗಳಲ್ಲಿ ಅಂಶದಲ್ಲಿ ಸಮನಾದ ಅಂಶ ಇದೆ. ತ್ರಿಭುಜ ಎ ಎಕ್ಸ್ ವೈನ ವಿಸ್ತೀರ್ಣ ಇದೆ, ಇದರಲ್ಲೂ ಕೂಡ ತ್ರಿಭುಜ ಎ ಎಕ್ಸ್ ವೈನ ವಿಸ್ತೀರ್ಣ ಅಂತಿದೆ. ನಮಗೆ ಇವೆರಡು ಅನುಪಾತಗಳು ಸಮ ಆಗಬೇಕಾದ್ರೆ ತ್ರಿಭುಜ ಎಕ್ಸ್ ಬಿ ವೈನ ವಿಸ್ತೀರ್ಣ ಎಂಬುದು ತ್ರಿಭುಜ ವೈ ಸಿ ಎಕ್ಸ್ನ ವಿಸ್ತೀರ್ಣಕ್ಕೆ ಸಮ ಆಗಬೇಕು. ಹಾಗಾದರೆ ಈ ಎರಡೂ ತ್ರಿಭುಜಗಳ ವಿಸ್ತೀರ್ಣಗಳು ಸಮ ಆಗಿವೆಯೇ? ಚಿತ್ರವನ್ನು ಗಮನಿಸಿದಾಗ ನಮಗೆ ತ್ರಿಭುಜ ಎಕ್ಸ್ ವೈ ಬಿ ಮತ್ತು ತ್ರಿಭುಜ ಎಕ್ಸ್ ವೈ ಸಿಗಳು ಒಂದೇ ಪಾದ ಎಕ್ಸ್ ವೈ ಮತ್ತು ಒಂದು ಜೊತೆ ಸಮಾಂತರ ರೇಖೆಗಳು ಎಕ್ಸ್ ವೈ ಮತ್ತು ಬಿ ಸಿಗಳ ನಡುವೆ ಇವೆ. ಹಾಗಾಗಿ ಅವುಗಳ ವಿಸ್ತೀರ್ಣಗಳು ಸಮ ಇವೆ. ಅಂದರೆ ಒಂದೇ ಪಾದದ ಮೇಲೆ ಹಾಗೂ ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ತ್ರಿಭುಜಗಳ ವಿಸ್ತೀರ್ಣಗಳು ಸಮನಾಗಿರುತ್ತವೆ. ಅದರ ಆಧಾರದ ಮೇಲೆ ನಾವು ತ್ರಿಭುಜ ಎಕ್ಸ್ ಬಿ ವೈನ ವಿಸ್ತೀರ್ಣ = ತ್ರಿಭುಜ ವೈ ಸಿ ಎಕ್ಸ್ನ ವಿಸ್ತೀರ್ಣ ಅಂತ ನಾವು ತೀರ್ಮಾನಿಸಬಹುದು. ಈಗ ಈ ಎರಡು ಭಿನ್ನರಾಶಿಗಳಲ್ಲಿ ಅಂಶಗಳು ಸಮನಾಯಿತು, ಛೇದಗಳು ಕೂಡ ಸಮ ಅಂತಾಯಿತು. ಹಾಗಾಗಿ ನಾವು ಇವುಗಳನ್ನು ಸಮತೆ ಚಿಹ್ನೆ ಉಪಯೋಗಿಸ್ಕೊಂಡು ಬರ್ಕೋಬೋದು. ಅಂದರೆ ತ್ರಿಭುಜ ಎ ಎಕ್ಸ್ ವೈ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಎಕ್ಸ್ ಬಿ ವೈ ವಿಸ್ತೀರ್ಣ = ತ್ರಿಭುಜ ಎ ಎಕ್ಸ್ ವೈ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ವೈ ಸಿ ಎಕ್ಸ್ನ ವಿಸ್ತೀರ್ಣ. ಇವೆರಡು ಭಿನ್ನರಾಶಿಗಳು ಸಮ ಅಂತಾಯಿತು, ಅನುಪಾತಗಳು ಸಮ ಅಂತಾಯಿತು. ಹಾಗಾಗಿ ನಾವೀಗ ಎಡಭಾಗದ ಬದಲಾಗಿ ಅದರ ಸುಲಭ ರೂಪ ಎ ಎಕ್ಸ್ ಡಿವೈಡ್ ಬೈ ಬಿ ಎಕ್ಸನ್ನು ಬರೆಯೋಣ. ಹಾಗೆಯೇ ಬಲಭಾಗದ ಬದಲಾಗಿ ಅದರ ಸುಲಭ ರೂಪ ಎ ವೈ ಡಿವೈಡ್ ಬೈ ವೈ ಸಿಯನ್ನು ಬರೆಯೋಣ. ಬರೆದಾಗ ನಮಗೆ ಬೇಕಾಗಿರುವ ಸಾಧನೆ ಕಂಪ್ಲೀಟ್ ಆಗುತ್ತೆ. ನೋಡಿ, ನಮಗೆ ಬೇಕಾಗಿರೋ ಸಾಧನೆ ನಾವು ಸಾಧಿಸುತ್ತೇವೆ. ಈ ರೀತಿ ನಾವು ತಾರ್ಕಿಕವಾಗಿ ಸಾಧಿಸಬಹುದು. ವಿದ್ಯಾರ್ಥಿಗಳೇ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಗಮನಿಸಿ. ಅದರಲ್ಲಿ ನಿಮಗೆ ಒಂದು ಆನ್ಲೈನ್ ಟೆಸ್ಟ್ನ ಹೈಪರ್ ಲಿಂಕನ್ನು ನೀಡಲಾಗಿದೆ. ಹೈಪರ್ ಲಿಂಕನ್ನು ಕ್ಲಿಕ್ ಮಾಡಿ ನೀವೇ ಸ್ವತಃ ಒಂದು ಆನ್ಲೈನ್ ಟೆಸ್ಟನ್ನು ತೆಗೆದುಕೊಳ್ಬಹುದು. ಹಾಗೆಯೇ ಇನ್ನೊಂದು ಹೈಪರ್ ಲಿಂಕ್ನಲ್ಲಿ ಜಿಯೋಜಿಬ್ರಾ ಆಕ್ಟಿವಿಟಿಯನ್ನು ನೀಡಲಾಗಿದೆ. ನೀವು ಆ ಹೈಪರ್ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಕೂಡ ಸ್ವತಃ ಆ ಜಿಯೋಜಿಬ್ರಾ ಆಕ್ಟಿವಿಟಿಯನ್ನು ಮಾಡಬಹುದು. ವಿದ್ಯಾರ್ಥಿಗಳೇ, ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದಲ್ಲಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಈ ವಿಡಿಯೋನ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.